ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಕಾಂತ್ ಕುಕ್ಕಡ್ಡಿ. ನಾವಿವತ್ತು ಬೆಳಗಾವಿಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಈ ಕ್ಷೇತ್ರವನ್ನು ಬಿಜೆಪಿ ಶಾಸಕರಾಗಿರುವಂಥ ಅಭಯ್ ಪಾಟೀಲ್ ಅವರು ನಿರಂತರವಾಗಿ 3 ಬಾರಿ ಏನಂತಂದರೆ ಆಯ್ಕೆ ಆಗ್ತಾ ಬಂದಿದ್ದಾರೆ. ಹಾಗಿದ್ರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಚುನಾವಣೆ ಸಂದರ್ಭದಲ್ಲಿ ಶಾಸಕರು ನೀಡಿರುವಂಥ ಭರವಸೆಯನ್ನು ಅವರು ಎಷ್ಟರ ಮಟ್ಟಿಗೆ ಈಡೇರಿಸಿದ್ದಾರೆ ಅಂತೇಳಿ ಜನರಿಂದಲೇ ತಿಳ್ಕೊಂಡು ಬರೋಣ. ನಾನೀಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಏನು ನೇಕಾರರಲ್ಲಿ ಇದ್ದೀನಿ, ಇಲ್ಲಿನ ಸಮಸ್ಯೆ ಏನು ಅಂತೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಮ್ಮ, ಈಗ ಎಷ್ಟು ದಿವಸಕ್ಕೊಮ್ಮೆ ನೀರು ಬರ್ತಾವ್ರಿ? 10 ದಿವಸಕ್ಕೊಮ್ಮೆ ನೀರು ಬರ್ತಾವ್ರಿ. ಅಲ್ಲಿವರೆಗೆ ಏನು ಮಾಡ್ತೀರಾ? 10 ದಿನಗಳ ಕಾಲ ನೀರಿನ ಸಾಕಾಗತ್ತಾ ನಿಮ್ಗೆ? ಏನು ಸಾಕಾಗಂಗಿಲ್ರಿ, ಆದ್ರೆ ಏನು ಮಾಡೋದ್ರಿ? ನೀರಿನ ಪ್ರಾಬ್ಲಮ್ ಹೇಳಿದ್ರೆ ಯಾರು ಇದು ಮಾಡೋದಿಲ್ರಿ. ಒಂದು ಅರ್ಧ ತಾಸು ನೀರು ಹೆಚ್ಚಿ ಬಿಡೋದಿಲ್ಲ, ಏನಿಲ್ಲ. ನೀರು ನಮ್ಗೆ ಆಗೋದು ಇಲ್ರಿ. ಮನ್ಯಾಗ ನೋಡ್ರಿ ದೊಡ್ಡ ದೊಡ್ಡ ಕುಟುಂಬ ರೀ, ನೀರು ಆಗೋದಿಲ್ಲ. ಇಲ್ಲಿ ಬೋರ್ ಐತ್ರಿ, ಆ ಬೋರ್ ನೀರು ಚಲೋ ಇಲ್ರಿ. ಎಲ್ಲ ಕೆಂಪು ಐತ್ರಿ, ನೀರು ಬಳಸಕ ಆಗಂಗಿಲ್ಲ. ಅದು ನೀರು ತೊಗೊಂಡು ಹೊಂಟಿದಿರಲ್ಲ, ಈ ಕುರ್ನೇನ ಕುಡಿಯಾಕ್ರಿ, ಕುಡಿಯಾಕೆಲ್ಲ ತುಂಬಿಡಾಕ್ರಿ ಕಾರ್ಖಾನೆ. ಪ್ರತಿ ವರ್ಷನೇ ಇರ್ತೈತ್ರಿ ಬ್ಯಾಸ್ಗಿ ಒಳಗೆ. ಏನು ಯಾವಾಗ ಬರ್ತಾರ ಅವಾಗ ತುಂಬಿ ಇಟ್ಕೋತೀರಿ. ಇಲ್ದಾಗ ಮತ್ತು ಆ ಕಡೆ ಬೋರಿನು ಮತ್ತು ಇಲ್ಲಿ ಬಾವಿವು ಅವು ತೊಗೊಂಬರ್ತೀವಿ. ಬಾವಿ ನೀರು ಬರೋವಲ್ರಿ, ಅವು ನೀರು ಹೋಗ್ಯಾವನ್ನ ಆತರ. ಅವು ಒಂದು 10 ನಿಮಿಷ ಬರ್ತೈತಿ ಮತ್ತು ಬಂದಾಗತ್ರಿ ಬಾವಿ ನೀರನ್ನು. ಕುಡಿಯೋ ನೀರಿಂದು ಮತ್ತೆ ಏನೇನು ಸಮಸ್ಯೆ ಐತ್ರಿ ಕಾಲನಿ ಒಳಗೆ? ನೀರಿಂದ ಭಾಳ ಪ್ರಾಬ್ಲಮ್ ಆಗೈತ್ರಿ ನಮಗೆ. ನೀರು ನೆಟ್ಟಗೆ ಬಿಡುವಂಗಿಲ್ರಿ. 8-10 ದಿವ್ಸಕ್ಕೆ ಬೆಳಗಾವ್ಕನ ಇಷ್ಟು ನೀರಿಂದ ಪ್ರಾಬ್ಲಮ್ ಐತಂದ್ರೆ ಎಲ್ಲರೂ ಮಲೆನಾಡು ಪ್ರದೇಶ ಅಂತಾರೆ. ಇದಕ್ಕೆ ನೀರು ಖಾಯಂ ಇರೋದ್ರಿ. ಈ ಊರಿಗೆ ನೀರಿಲ್ಲ. ಸಿಂಟೆಕ್ಸ್ ತೊಳೆದಿಟ್ಟು ತುಂಬ್ಕೊಂಡು ನೀರು ಕುಡಿಯಾಕತ್ತೇವ್ರಿ ನಾವು. ಸಿಂಟೆಕ್ಸಾಗಿನ ನೀರು ಕುಡಿಯಾಕತ್ತೇವ್ರಿ. ಮತ್ತು ಇವ್ರ ಪಾಪ ಇವ್ರು ನಮ್ಮ ಶ್ರೀನು ಅನ್ನಾರ್ರಿ, ಅವ್ರು ನೀರಿನ ಟಾಕಿ ತರಿಸಿರ್ರಿ ಮೊನ್ನೆ ನೋಡೋಕ್ಕಾಗ್ಲಾರ್ದು. ಸಿಂಟೆಕ್ಸಾಗಿನ ನೀರು ಕುಡಿಯಾಕತ್ತೇವ್ರಿ. ಅವೆಲ್ಲ ನಾವು ಈಗ ಸಿಂಟೆಕ್ಸ್ ತುಂಬಿಡ್ತೇವ್ರಿ. 8-10 ದಿವಸ ತನಕ ನಾವು ಸಿಂಟೆಕ್ಸಾಗಿನ ನೀರು ಕುಡಿತೇವ್ರಿ. ಇದನ್ನ ಏನಾದರೂ ಶಾಸಕರ ಗಮನಕ್ಕೆ ತರುವಂಥದ್ದು ಮತ್ತು ಪಾಲಿಕೆ ಕಮಿಷನರ್ ಗಮನಕ್ಕೆ ತರುವಂಥದ್ದು, ಶಾಶ್ವತವಾದಂಥ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತಲ್ಲ, ಯಾಕೆ ಆಗ್ತಾ ಇಲ್ಲ ಅಂತ ನಿಮ್ಗೆ? ಈಗ ಅಂತ ನೋಡ್ಬೋದು, 24 ತಾಸು ನೀರು ಕೊಡ್ತಾರೆ ಅಂತ ಹೇಳ್ತಾರೆ. ಆ ಯೋಜನೆ ಪ್ರಾರಂಭ ಮಾಡಿ ಒಂದು 5-6 ವರ್ಷ ಸರ್. ಇನ್ನೂ ಅದು ಸರಿಯಾಗಿ ಇದನ್ನು ಮಾಡಿಲ್ಲ. ಎಲ್ಲಿ ಭಾಗ್ಯನಗರ ದೊಡ್ಡ ದೊಡ್ಡ ಶ್ರೀಮಂತರ ಪ್ರದೇಶದೊಳಗೆ ಮಾತ್ರ ಇನ್ನೂ ಪ್ರಾರಂಭದ. ಬಡ ವಸ್ತಿಯೊಳಗೆ ನಿಜವಾಗ್ಲೂ 24 ತಾಸು ನೀರು ಕೊಡಬೇಕು ಅವರು. ಈಗ ಏನಾಗ್ತದೆ ರೀ, ನೀರು ತುಂಬಬೇಕಾಗಿದ್ರೆ ಜನ ಕೆಲಸ ಬಿಟ್ಟುಗಾರ ನಿಂದಿರ್ಬೇಕಾಗ್ತದೆ. ಅವತ್ತನ್ನು ಕೂಲಿ ಸಹಿತ ಹೋಗ್ತದೆ ಅವ್ರಿಗೆ. ಯಾವಾಗ ನೀರು ಬರ್ತಾವ ಯಾಕೆ ತುಂಬಿದ್ದಾರೆ, ಮತ್ತು ಸರಿಯಾಗಿ ಅವ್ರ ಊಟ ಮಾಡಲ್ಲ, ನಾಷ್ಟ ಬೆಳಗ್ಗೆ ನಿಂದಿರ್ತಾರೆ. ಆಮೇಲೆ ಇನ್ನೊಂದು ಸರ್, 24 ತಾಸು ಏನಿದೆ ಅದು ಸರ್ಕಾರದ ಯೋಜನೆ ಇದೆ, ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ. ಆಮೇಲೆ ಅಧಿಕಾರಿಗಳು ಇಲ್ಲಿ ಕಾಳಜಿ ವಹಿಸ್ತಾ ಇಲ್ಲ. ನಾವು ನೋಡ್ಬೋದು, ಇಲ್ಲಿ ನೀರಿಲ್ಲ. ಆಮೇಲೆ ಎಲ್ಲ ಬಾವಿಗಳು ಬತ್ತುಗಿದಾವ. ನೀರಲ್ಲಿ ಯಾವುದೇ ಬಾವಿ ನೀರಲ್ಲಿಲ್ಲ. ಸರಿ, ನನಗೆ ನೀ ಅನಿಸ್ತಲ್ಲ, ಈ ವರ್ಷದ ಬರಗಾಲ ಅನಿಸ್ತದ. ಎಲ್ಲ ಅಂತರ್ಜಲ ಏನೂ ಇಲ್ಲ. ಅಧಿಕಾರಿಗಳು ಸಹಿತ ಇತ್ತ ಗಮನ ಇಲ್ಲ. ಈಗ ಅದೆಲ್ಲ ಕಸ ಬಿದ್ದಿರ್ತೈತ್ರಿ. ನಾವೇನು ಮಾಡ್ತೇವೆ, ಅವ್ರು ಒಮ್ಮೆ ಬಂದು ಕಸ ಹುಡಿ ಹೋಗ್ತಾರ ಮುಂಜಾನೆ. ಈಗ ಸಂಸ್ಥಾನಕ್ಕೆ ಹಂಗೆ ಬಿದ್ರಿ ಸರ್, ಓನ್ ಹೆಂಗೆ ಕಾಣಿಸ್ತೈತೆ ಹೇಳ್ರಿ. ಈಗ ನಾವು ಸ್ವಚ್ಛ ಮಾಡ್ತೇವ್ರಿ. ನಾವು ಸ್ವಚ್ಛ ಮಾಡಿ ನಮ್ಮ ಕಸದ ಗಾಡ್ಯಾಗ ನಾವು ಹಾಕ್ಕೊಂತೇವೆ. ಆ ಗಾಡಿಯವ್ರು ಬಂದ್ರೆ ಹಾಕಬೇಡ್ರಿ, ಅದು ನಾವು ಕಸ ತೊಗೊಳಂಗಿಲ್ಲ ಸ್ಪಷ್ಟ ಹೇಳ್ಬಿಡ್ತಾರ್ರಿ. ಹಂಗಾರೆ ನಾವು ಕಸ ಎಲ್ಲಿ ಚಲ್ಲುನ್ರಿ? ಒಂದು ಕಡೆ ತಾವು ನೇಕಾರರು, ಒಂದು ಕಡೆ ನೀರಿನ ಸಮಸ್ಯೆ. ಏನು ನೇಕಾರರ ಸಮಸ್ಯೆ ಏನು ಬಗೆಹರಿದೈತೋ, ಏನು ಇನ್ನೂ ಹಂಗಾಯ್ತೋ, ಏನಾಗ್ತಾ ಇದೆ? ಬಗೆಹರಿದಿಲ್ರ, ಏನಿಲ್ಲ, ಹಂಗಾಯ್ತು. ನೇಕಾರ ಸಮಸ್ಯೆಗಿಂತ ಈ ಸಮಸ್ಯೆ ಭಾಳ ದೊಡ್ಡೈತ್ರಿ ನಮಗೆ. ಯಾವ್ದು ಸ್ವಲ್ಪ ಫೋಟೋ ಹೊಡಿದ್ರಿ ಗಟ್ರದ್ದು. ಈಗ ಸೊಳ್ಳೆಗಳು ಎಷ್ಟಾಗ್ಯಾವ ಅಂತೀವಿ ನಾವು. ರಾತ್ರಿ ಮೊಕ್ಕ ಕೊಡಂಗಿಲ್ಲ. ಇದೇ ಗಟ್ಟರದಾಗ ಹರಿ ಹಾಕಿ ಕೊಡ್ತೇನ್ರಿ ಅವರು. ಅದು ಹರಿನೂ ಹಾಕೊಟ್ಟಿಲ್ಲ. ನೀರು ಸರಿಯಾಗಿ ಕ್ಲೀನಾಗಿ ಹೋಗ್ತಾ ಇಲ್ಲ. ಅವರು ಅಲ್ಲೆಲ್ಲೇ ನಿಂತ್ಕೊಂಡ್ಬಿಟ್ಟಾರ ನೀರು. ಅದ್ರ ಸಲುವಾಗಿ ಅವು ಸೊಳ್ಳೆಗಳು ಭಾಳ ಆಗ್ತಾ ಇದ್ದಾರೆ. ಭಾಳ ತ್ರಾಸ ಐತ್ರಿ. ಮತ್ತು ಎಲ್ಲ ಕಸ ಒಯ್ಯೋದು ಹಿಡ್ಕೊಂಡು ಎಲ್ಲ ತ್ರಾಸ ಐತ್ರಿ. ಎಲ್ಲ ತ್ರಾಸನ ಐತ್ರಿ. ಏನು ಮಾಡೋದ್ರಿ? ನಮ್ಮಂತರ ವಯಸ್ಸಾದಾರ ಏನು ಮಾಡ್ಬೇಕು ಹೇಳ್ರಿ? ದಿನ ಬೆಳಗಾದ್ರು ನಮ್ಮ ಸಮಸ್ಯೆ ನೋಡೋರಂದ್ರೆ ಶ್ರೀನಿವಾಸ್ ತಾಳ್ಕೋರ್ ಅವರು ಓಣಿ ಮೂಲಿ ಮೇಲೆ ಅದಾರಂತಲ್ಲ, ಒಂದು ಎಲ್ಲರೂ ಬೆನ್ನೆಲುಬಾಗಿ ನಿಂತಾರು ಅಂದ್ರೆ ಅವ್ರ ಒಂದು ಜಾತ್ರೆ ಬರಲಿ, ಒಂದು ಓಣ್ಯಾಗ ನೀರು ಬರಲಿ ಅಂದ್ರೆ ಗಾಡಿ ತರಿಸೋದಾತು, ಒಂದು ವಿದ್ಯುತ್ ಶಕ್ತಿದ ಸಮಸ್ಯೆ ಇದ್ರೆ ಕರ್ಸೋದಾತು. ಮೊನ್ನೆ ಕರೆಂಟ್ ಬಿಡಾತಿತ್ರಿ ಪೋಲ್, ಅವಾಗ ಅವ್ರ ಕರ್ಸಿದ್ರು. ಉಳ್ದಾರ ಅದಾರ ಇಲ್ರಿ. ಓಟ್ ಎಮ್.ಎಲ್.ಎ ನಿಮ್ಮ ಎಮ್.ಎಲ್.ಎ ವಿಚಾರ ಗೊತ್ತಿಲ್ಲ? ಇದು ವಿಚಾರ ಗುರುತಿರ್ಬೇಕಲ್ಲ. ಫೋಟೋ ಹೊಡೆದು ವಾಟ್ಸಪ್ ಮಾಡಂತಾರ್ರಿ ಅವ್ರ. ಎಲ್ಲಿ ಕಸ ಐತಿ ಫೋಟೋ ಹೊಡೆದು ವಾಟ್ಸಪ್ ಮಾಡು. ಎಲ್ಲಿ ಇದಾಗೈತಿ ಫೋಟೋ ಹೊಡೆದು ವಾಟ್ಸಪ್. ಸ್ಮಾರ್ಟ್ ಎಲ್ಲಿದ್ರಿ ಸ್ಮಾರ್ಟ್? ನೀವು ನೋಡತ್ತಿರಲ್ಲ ಸರ್. ಇದು ಮುಚ್ಚಿಟ್ಕೊಳ್ಳುವ ಮಾತ್ರೆ, ಮುಚ್ಚಿಡುವಂಥ ವಿಷಯ ಅಲ್ಲಲ್ರಿ ಸರ್ ಇದು.
8 ದಿನಕ್ಕೊಮ್ಮೆ ನೀರು ಬಿಡತ್ತಾರ ರೀ, ಅದನ್ನು ಯಾರು ಕೇಳೋರಿಲ್ಲ. ಸೊಳ್ಳೆಗಳು ಭಾಳ ಆಗಿದಾವಂತಂದ್ರೆ ನಮ್ಮ ಕಾರ್ಪೊರೇಟರ್ ಅವ್ರಿಗೆ ಹೇಳಿದಂದ್ರೆ ಮಷಿನ್ ಕಳಿಸ್ತಾರ. ಅವ ಸಾಬ್ರ ಕೌಡಿದು ಹಾಕ್ತಾರಲ್ರಿ, ಹಂಗೆ ಬಂದ ಓನ್ಯಾಗ ಹಾಕ್ತಾನ. ಆ ಓನ್ಯಾನ ಗೊಂಗಾಡ ಮನ್ಯಾಗ ಬರ್ತಾವು. ಇದಕ್ಕೆ ಪರಿಹಾರ ಏನು? ಆಮೇಲೆ ಅವರು ಓಟ್ ಕೇಳಕ್ಕೆ ಬರ್ತಾರ್ರಿ. ಹೌದಾ, ಸರಿಯಾಗಿ ಹೇಳೋರನ್ನ ನಮ್ಮನ್ನ ನಡಕ ಅಲ್ಲಿ ಮುಂದೆ ಬಿಡೋದಿಲ್ರಿ ಸರ. ನಾವು ಮಾತಾಡ್ಬೇಕಂದ್ರೆ ನಮ್ಮನ್ನು ಬಿಡಂಗಿಲ್ರಿ. ಅವಾಗ ನಾವು ಕಾಣಂಗಿಲ್ರಿ, ನಾವು ಕಾರ್ಯಕರ್ತರು ನಾವು ಕಾಣಂಗಿಲ್ರಿ. ಎಲ್ಲೆಲ್ಲಿಂದ ನೀರಿಗೆ ಬರ್ತಾರೆ. ಇವತ್ತು ಲಕ್ಷ್ಮೀನಗರದಿಂದ ಬಂದಿರಿ ನೀರು ಒಯ್ಯಾಕ. ಅವ್ನು ಕೇಳಕತ್ತ ನಾವು ವಿಶೇಷವಾದಂಥ ಕವನ ಹಚ್ಚಿ ನಮಗೆ ನೀರು ಬಿಡೋ ಹೇಳ್ತಾನೆ ರೀ. ವರ್ಚ ಪಾನಿ ನೈ ಮೀ ಕಾಯ್ ಕರು ತಾಯಿ ತೇಜ್ ಬಗಾಲ ಅಲ್ವ ಇವಂಗೆ ಯಾವಾಗ ಬೇಕು ಅವಾಗ ಬಿಡ್ತಾನೆ ರೀ ನೀರು ಸರ. 15 ದಿನ ಆಯ್ತು ರೀ ನೀರ ಬಂದಿಲ್ಲ. ನೀರು 15 ದಿವಸ ಅಂತಂದ್ರೆ ಹೆಂಗ್ ಮಾಡ್ತಾ ಇದ್ದೀರಿ? ಇದೇ ರೀತಿ ರೀ ಎಲ್ಲ. ಎಲ್ಲಿ ಹೋಗಿ ತಗೊಂಡ್ ಬರ್ತಾ ಇದ್ದೀರಿ? ಇಲ್ಲಿ ಬಂದಿದ್ದು ಈಗ ಇಲ್ಲದ 4-5 ವರ್ಷ ಆಯ್ತು ನೋಡ್ರಿ, ಇದು ಆಗಕತ್ರಿ. ಎಲ್ಲಿ ಮ್ಯಾಲ್ಗಡೆ ಅಂತ ಒಟ್ಟ ಕಸ ಯಾಕೆ ಬರೋದಿನ ಇಲ್ರಿ. ಇಲ್ಲಿ ನಾವ ಇಲ್ಲಿ ತಂದು ಇಲ್ಲಿ ತಾಸ ಹಿಡ್ಕೊಂಡು ನಿಂತ್ರು ಗಾಡಿ ಸಾವಕಾಶ ಬರ್ತದ್ರಿ. ಬಂದ್ರೆ ಇಲ್ಲಿ ತಾಸ ನಾವ ಕೆಲ್ಸಕ್ಕೆ ಹೋಗಾರ್ರಿ, ಡ್ಯೂಟಿಗೆ 10 ಗಂಟೆಗೆ ನಾವು ಎಲ್ಲ ಮುಗಿಸಿ ಕೆಲ್ಸಕ್ಕೆ ಹೋಗಾರ ಹೊರಗಡೆ. ನಾವು ನಮಗೆ ದುಡಿಸುವ ನಿರ್ವಾಹ ಇಲ್ಲ ಮಗ. ಅದಕ್ಕೆ ದಯಮಾಡಿ ಹೇಳ್ತಾನ್ರಿ, ನಮಗೆ ನೀರಿಂದ ಕಸದಾಟ ಅನುಕೂಲ ಮಾಡಿಕೊಡು. ನಾನಿದೀಗ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಉದ್ಯಮ ಭಾಗದಲ್ಲಿ ನಾನಿದ್ದೀನಿ. ಇಲ್ಲಿ ತಯಾರಾಗ್ತಕ್ಕಂಥ ವಾಹನಗಳ ಬಿಡಿಭಾಗ ಏನಿದೆ ಬೇರೆ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯ ಜೊತೆಗೆ ಏನಂತಂದರೆ ವಿದೇಶಗಳಿಗೂ ಸಹ ರಫ್ತಾಗತ್ತೆ. ಅಷ್ಟೊಂದು ಗುಣಮಟ್ಟದ ಒಂದು ಬಿಡಿಭಾಗಗಳನ್ನು ಇಲ್ಲಿ ತಯಾರು ಮಾಡಲಾಗತ್ತೆ. ಹಾಗಾಗಿ ಈ ಕ್ಷೇತ್ರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಾ ಇರೋದ್ರಿಂದ ಸಹಜವಾಗಿ ಇಲ್ಲಿರ್ತಕ್ಕಂಥ ಕೆಲವು ಉದ್ಯಮಿಗಳನ್ನು ಮಾತಾಡ್ತೀನಿ, ಅವ್ರು ಏನು ಹೇಳ್ತಾರೆ ಅಂತೇಳಿ. ಇಲ್ಲಿಯೂ ಭಾಳಷ್ಟು ಬಿಡಿಭಾಗಗಳು ದೇಶ ವಿದೇಶಗಳಿಗೆ ರಫ್ತಾಗತ್ತೆ. ಅಂಥ ಸಂದರ್ಭದಲ್ಲಿ ಇವುಗಳ ಬೆಳವಣಿಗೆಗೆ ಸ್ಥಳೀಯ ಶಾಸಕರ ಸಹಕಾರ ಎಷ್ಟು ಇದೆ ಅಂತ. ಸ್ಥಳೀಯ ಶಾಸಕರು ಕಳೆದ 2-3 ವರ್ಷಗಳಲ್ಲಿ ಸುಮಾರು ಇಂಟರ್ನಲ್ ರಸ್ತೆಗಳನ್ನು ಎಲ್ಲ ಮಾಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರನ್ನು. ಅದರ ಅತಿ ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ಲ್ಯಾಂಡು. ಫರ್ದರ್ ಎಕ್ಸ್ಪ್ಯಾನ್ಷನ್ಗೆ KADB ಆಗಲಿ KSRTC ಆಗಲಿ ಪ್ರೈವೇಟ್ ಅಂತ ನಮ್ಮ ಸೊಸೈಟಿಯಿಂದ ಮಾಡಿದ್ವಿ. ಅವುಗಳು ಸುಮಾರಾಗಿ ಪೆಂಡಿಂಗ್ ಇದ್ದಾವೆ ಗೌರ್ಮೆಂಟ್ ಲೆವೆಲಲ್ಲಿ. ಅದನ್ನು ಶಾಸಕರು ಮಾಡಿಕೊಡ್ತೀವಿ ಅಂತ ಹೇಳಿದಾರೆ, ಇನ್ನೂವರೆಗೆ ಆಗ್ತಾ ಇಲ್ಲ. ಇದಲ್ಲದೆ ಈಗ ಸರ್ಕಾರದಲ್ಲಿ ಈ ಕಳೆದ 2 ವರ್ಷಗಳಿಂದ ಸರ್ಕಾರದಲ್ಲಿ ಯಾವುದೇ ರೀತಿಯ ಫೆಸಿಲಿಟಿ ಸರ್ಕಾರದಿಂದ ಸಿಗ್ತಾ ಇಲ್ಲ. ಒಂದನೇದಾಗಿ ಉದ್ಯಮಿಗಳಿಗೆ ಒಂದು ಏನು ಸಬ್ಸಿಡಿ ಅಂತ ಕೊಡ್ತಾರೆ, ನಾವು ಇನ್ವೆಸ್ಟ್ಮೆಂಟ್ ಸಬ್ಸಿಡಿ ಅಂತ, ಅದು ಸ್ಯಾಂಕ್ಷನ್ ಆಗಿ 2-2.5 ವರ್ಷ ಆದರೂ ಅದು ಇನ್ನೂ ರಿಲೀಸ್ ಆಗ್ತಾ ಇಲ್ಲ. ವಾಟರ್ ಇಶ್ಯೂ ಕಡಿಮೆ ಅಂದರೂ ಸುಮಾರು 2010ರಿಂದ ಯಾವುದೇ ಕೈಗಾರಿಕೆಗಳಿಗೆ ನೀರನ್ನು ಬಿಡ್ತಾ ಇಲ್ಲ. ಅದು ಯಾವುದೋ ಹಳೆಯ ಬಿಲ್ಗಳನ್ನು 99 ಇಸ್ವಿಯದು ಬಿಲ್ಗಳನ್ನು ತೊಗೊಂಡು ಅದು ಆವಾಗ 1.5 ಕೋಟಿ ರೂಪಾಯಿ ಇತ್ತು, ಈಗ 4 ಕೋಟಿ ರೂಪಾಯಿ ಮಾಡಿದ್ದಾರೆ. ಯಾರಿಗೂ ಕನೆಕ್ಷನ್ ಇಲ್ಲ, ಬರೀ ಬಿಲ್ ರೇಸ್ ಮಾಡ್ತಾ ಹೋಗಿದ್ದಾರೆ. ಏನು ಕ್ಷೇತ್ರದಾದ್ಯಂತ ಏನು ಸಮಸ್ಯೆಗಳಿವೆ, ಜೊತೆಗೆ ಏನಂತಂದರೆ ಮತದಾರರ ಒಂದು ಪ್ರಶ್ನೆಗಳೇನಿವೆ ಅವುಗಳಿಂದ ಶಾಸಕರಿಂದಲೇ ಉತ್ತರ ಪಡೆದುಕೊಡುವಂಥ ಕೆಲಸವನ್ನು ಈಗ ಮಾಡೋಣ. ಈಗ ಶಾಸಕರು ಏನಂತಂದರೆ ಒಂದು ಸೈಕಲನ್ನು ಏರಿ ಇಡೀ ಕ್ಷೇತ್ರದಾದ್ಯಂತ ಏನಂತಂದರೆ ಓಡಾಡ್ತಾ ಇದ್ದಾರೆ. ಅಭಯ್ ಪಾಟೀಲ್ ಅವರನ್ನು ಮಾತಾಡ್ಸೋಣ, ಅವರಿಂದ ಏನಂತಂದರೆ ಸಮಸ್ಯೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳೋಣ. ಈಗ ನನ್ನ ಜೊತೆ ಮಾತನಾಡಲಿಕ್ಕೆ ಅಭಯ್ ಪಾಟೀಲ್ ಇದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ಸರಿಗ 20 ತಿಂಗಳಾಯಿತು ತಾವು ಗೆದ್ದು ನಂತರ, ಈಗ ಕಳೆದ 3 ಬಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದೀರಿ. ಜೊತೆಗೆ ಏನೆಲ್ಲ ಕನಸುಗಳನ್ನು ಇಟ್ಕೊಂಡಿದ್ದೀರಿ, ಜೊತೆಗೆ ಇವತ್ತು ಯಾತ್ರೆ ಮಾಡ್ತಾ ಇದ್ದೀರಿ, ಏನು ಉದ್ದೇಶ ಅಂತ? ನಾನು ಪ್ರತಿ ಸಲ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆಗೆ ಜನ ಮನೆ ಬಾಗಿಲಿಗೆ ಹೋಗಿ ಸೈಕಲ್ ಯಾತ್ರೆ ಮಾಡ್ತೀವಿ, ನಮ್ಮ ನಗರ ಸೇವಕರು, ನಾನು ಅಧಿಕಾರಿಗಳು. ಆದರೆ ಈ ಸರ್ಕಾರ ಬಂದ ನಂತರ ಅನುದಾನ ಇಲ್ಲ. ಜನರು ಅಪೇಕ್ಷೆಗಳು ಅಭಿವೃದ್ಧಿ ಪರವಾಗಿ ಅವರ ಮೂಲಭೂತ ಸೌಕರ್ಯಗಳ ಬಗ್ಗೆ ಜನರ ಅಪೇಕ್ಷೆ ಇದೆ. ಆದರೆ ಈ ಸರ್ಕಾರದಲ್ಲಿ ಅನುದಾನ ಕೊರತೆ ಇರೋದರಿಂದ ಒಂದು ಮೂಲಭೂತ ಸೌಕರ್ಯಕ್ಕೆ ಅನುದಾನ ಕೊರತೆ ಐತಿ, ಇದು ಒಂದು ಭಾಗ. ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಸ್ಕೀಮ್ಗಳು ಅದಾವಲ್ಲ, SC ST OBC ಜನರಿಗೆ ಸ್ವಾವಲಂಬನಿ ಯೋಜನೆ ಇರ್ಬೋದು, ಮಹಿಳೆಯರಿಗಾಗಿ ಅವೆಲ್ಲ 20-30 ಮೊದಲು ಬರ್ತಿದ್ವು ಒಬ್ಬ ಶಾಸಕರಿಗೆ, ಇವತ್ತು 1-2 ಬರ್ತಾ ಇದ್ದಾವೆ. ಈಗ ನಿಮ್ಮ ನೇಕಾರ ಸಮ್ಮಾನ ನಿಧಿ 5,000 ರೂಪಾಯಿ ಬರ್ತಿತ್ತು, ಹೋದ ಸಲ 1 ಪೈಸಾ ಬರಲಿಲ್ಲ, ಈಗ ಬರೀ 2,500 ಬಂದ. ಅಂದರೆ ಹೀಗಾಗಿ ಸಂಪೂರ್ಣ ಸರ್ಕಾರ ದಿವಾಳಿ ಆಗಿದ್ದದ.
ಮತ್ತು ಜನರ ಮಾನಸಿಕ ಸ್ಥಿತಿ ಪೂರ್ಣ ಕೆಟ್ಟು ಹೋಗ್ಯದ. ಈಗ ನಮ್ಮ ಜನಪ್ರತಿನಿಧಿಗಳು ನಮ್ಮಂಥವ್ರು ಜನ ಸಂಪರ್ಕ ಇರೋದ್ರಿಂದ ಮತ್ತು ನಮ್ಮ ಸೇವಿಂಗ್ಸ್ ಒಳಗಿನ್ನು ಆಮೇಲೆ ಬೇರೆ ಬೇರೆ ಇದ್ರಾಗ ಈಗ CRF ಕೇಂದ್ರ ಸರ್ಕಾರದ ಫಂಡ್ ಕೆಲವೊಂದು ಇರ್ಬೋದು ಅಂಥವು ತೊಗೊಂಬಂದು ಇನ್ನೂ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲ ಜನ ಶಾಸಕರನ್ನ ಅಡ್ಡಾಡಿ ಹೊಡುವಂಥ ಪರಿಸ್ಥಿತಿ ಕೆಲವೊಂದು ಕ್ಷೇತ್ರನಾಗ. ಅಲ್ಲ, ಈಗ ನಿಮ್ಮ ಕ್ಷೇತ್ರದಾದ್ಯಂತ ಯಾಕಂತಂದ್ರೆ ಅನುದಾನದ ಕೊರತೆ ಇದೆ ಅಂತ ಹೇಳ್ತೀರಿ, ಯಾವ ರೀತಿ ಜನರ ಮೂಡಿದೆ ಸರ್? ಅಲ್ಲ, ಅನುದಾನ ಕೊರತೆ ಇದೆ ಅಂತ ಹೇಳಿ ಗಪ್ ಕುಂಟು ಜಾಯಮಾನ ನಂದಂತೂ ಅಲ್ಲ. ಹೀಗಾಗಿ ನಾನು ಬೇರೆ ಬೇರೆ ಮೂಲಗಳಿಂದನೂ ನಾವು ಕೆಲಸ ಮಾಡಿಸ್ತಾ ಇದ್ದೇನೆ. ಹೀಗಾಗಿ ಕೆಲವೊಂದು ಕಂಪ್ನಿಗಳು ಅವ್ರ ಕಡೆಯಿಂದನೂ ಫಂಡ್ ತೊಗೊಂಬರುವಂಥದ್ದು, ನಮ್ಮ CSR ಫಂಡನ್ನು ತೊಗೊಂಬರುವಂಥದ್ದು, ಆಮೇಲೆ ನಮ್ಮ ಸೇವಿಂಗ್ಸ್ ಒಳಗಿನ್ನೂ ಇದನ್ನು ಯೂಸ್ ಮಾಡುವಂಥದ್ದು. ಹಿಂದೆ ನಮ್ಮ ಸರ್ಕಾರದಾಗ ಅಪ್ರೂವ್ ಆಗಿದ್ದು ಕೆಲವೊಂದು ಕಾಮಗಾರಿಗಳು ಚಾಲನೆ ಕೊಟ್ಟಿದ್ದು, ಅವು ಅದ್ರೊಳಗೆ ಏನೇನು ಮತ್ತೆ ಉಳಿದಾವ ಅದನ್ನು ಕೊಡುವಂಥದ್ದು. ಹೀಗಾಗಿ ಮಾಡ್ತಾ ಇದ್ದೀವಿ ಒಟ್ಟಾರೆ. ಅನುದಾನ ಬರ್ತಾ ಇಲ್ಲ, ಈಗ ಅನುದಾನ ಸಂಪೂರ್ಣವಾಗಿ ಕಟ್ಟಾಗಿದೆ, ಶಾಸಕರೇ ಓಡಾಡೋದು ಕಷ್ಟ ಆಗಿದೆ. ತಾವು ಆಗಲೇ ಹೇಳಿದ್ರಿ ಏನಂತಂದ್ರೆ ಓಡಾಡೋದು ಕಷ್ಟ ಆಗ್ಬಿಟ್ಟಿದೆ. ಈ ಗ್ಯಾರಂಟಿ ಯೋಜನೆಗಳಿಂದ ಇದೆಲ್ಲ ಸಮಸ್ಯೆ ಆಗ್ತಾ ಇದೆ. ಮುಖ್ಯವಾಗಿ ಗ್ಯಾರಂಟಿ ಯೋಜನೆ, ಎರಡನೇದು ಗ್ಯಾರಂಟಿ ಯೋಜನೆ ಬಿಟ್ಟು ಅಭಿವೃದ್ಧಿಗೆ ಬೇಕಾದಂಥ ಹಣವನ್ನು ಬೇಕಾಬಿಟ್ಟಿಯಾಗಿ ಕೆಲವೊಂದು ಜನ ಅಡ್ಡ ಉಪಯೋಗ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಈಗ ಅದು ಅನುದಾನ ಸರಿಯಾಗಿ ಬರ್ತಾ ಇದೆ. ನಾನಿದೀಗ ಪಾರ್ವತಿ ನಗರದಲ್ಲಿ ಇದ್ದೀನಿ. ಇಲ್ಲಿನ ಜನ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಈಗ ಅಮ್ಮ ಏನು ಸಮಸ್ಯೆ ಬಗೆಹರಿಸಿದ್ರ ಸಾಹೇಬ್ರು? ಮಾಡ್ತೇವೆ ಅಂತ ಹೇಳ್ಯಾರ. ಮಾಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ನಮ್ದು ಇಲ್ಲೇ ಪೈಪ್ ಕಟ್ಟಾಗಿದ್ರಿ, ನಮಗೆ ನೀರು ಬರೋದಿಲ್ಲ ಈಗ ನಮ್ಮ ಮನೆಗೆ. ಎಲ್ಲ ಬಾಕಿದವ್ರಿಗೆಲ್ಲ ಬರ್ತಾವ. ಸೈಕಲ್ ಮೇಲೆ ಬಂದಿದ್ದಾರಲ್ಲ ಕೇಳಾಕ ಏನು ಅನ್ಸುತ್ತೆ? ನಮಗೇನು ಚಲೋ ಅನಿಸ್ತದೆ, ನಾವೇನು ಹೇಳೋರು ಹುಡುಕಾಡ್ಕೊಂಡು ಹೋಗೋಟ್ಟಿಲ್ಲ, ಅವರ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ಹೌದು, ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳ್ಯಾರ. ಚಲೋ ರೀ, ಬಂದಿದ್ದು ಚಲೋ. ಯಾವ ಮಿನಿಸ್ಟರ್ ಬರ್ತಾರೆ ಹಿಂಗೆ ಹೇಳ್ರಲ್ಲ. ಮತ್ತು ಇಂಥವ್ರು ಅಗ್ದಿ ಮನಿಮಾಟ ಸೈಕಲ್ ಮೇಲೆ ನಡ್ಕೋತ ಬರ್ತಾರೆ. ಎಷ್ಟೋ ಸಲ ಪಾರ್ವತಿ ನಗರಕ್ಕೆ ಬಂದಾರ ಅವ್ರು. ಮತ್ತು ಜನಗಳದ ಕುಂದು ಕೊರತೆಗಳನ್ನ ಕೇಳಿದಾರೆ ರೀ, ಏನು ಬೇಕು ಏನು ಬೇಡ. ಮತ್ತು ಮನೆ ಬಾಗಿಲಿಗೆ ಸೈಕಲ್ ಮೇಲೆ ಯಾವ ಮಿನಿಸ್ಟರ್ ಬರ್ತಾರೆ ಹೇಳ್ರಲ್ಲ. ಏನು ಸಮಸ್ಯೆ ಇತ್ತು, ಏನು ಶಾಸಕರಿಗೆ ಏನು ಹೇಳಿದ್ರಿ? ನೀರು, ರಸ್ತೆ, ಚರಂಡಿ, ಇವು ಬೇಸಿಕ್ ಅಮ್ಯುನಿಟೀಸ್ ಏನು ಬೇಕಲ್ಲ, ಇವು ಪ್ರಯಾರಿಟಿ ಮೇಲೆ ಮಾಡಿರಿ ಅಂತ ನಾವು ಅಷ್ಟೇ ವಿನಂತಿ ಮಾಡ್ಕೊಂಡ್ವಿ ಅವ್ರಿಗೆ. ಯಾಕಂದ್ರೆ ಈಗ ನೋಡ್ರಿ, ಇಲ್ಲಿ ಇದು ಅಟ್ಲೀಸ್ಟ್ ಈಗ ಇದು ರೋಡ್ ಮೇಲೆ ಈಗ ಅವ್ರು ಹೇಳಿದ್ರು ಬಿಟ್ರೆ ಎಲ್ಲ ನಾವು ಕಡಿ ಮಣ್ಣು ಹಾಕಿದ್ದು ಮಾಡ್ತೀವಿ ಅಂತೇಳಿ, ಇದು ಗಟರ್ ಟು ಗಟರ್ ಮಾಡಬೇಕಷ್ಟೇ. ಅಂದರೆ ಹುಲ್ಲು ಬಿಲ್ಲು ಬೆಳೆಯೋದಿಲ್ಲ, ಮತ್ತು ಏನಾಗ್ತದೆ ಹುಲ್ಲು ಕೆತ್ತಿದ್ರು ಅವರು ಒಯ್ಲಿಕ್ಕೆ ಬರೋದಿಲ್ಲ ಆಮೇಲೆ. ಹೀಗಾಗಿ ಅದು ಮತ್ತು ಅದು ಗಟರ್ನೊಳಗೆ ಬಿಡ್ತಾರೆ, ಮಣ್ಣು ಅಷ್ಟೇ ಆಗ್ತದೆ. ಹಿಂಗಾಗಿ ಗಟರ್ ಬ್ಲಾಕ್ ಆಗ್ತಾವೆ. ಇವೆಲ್ಲ ಸಮಸ್ಯೆ ಅವ. ಮತ್ತು ಹುಡುಗ್ಲಿಕ್ಕೆ ಅಂತವ್ರು ಬರೋದೇ ಇಲ್ಲ. ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತಾವೆ. ಅದಕ್ಕಂತ ಈಗ ಅಟ್ಲೀಸ್ಟ್ ಅಟ್ ಪ್ರೆಸೆಂಟ್ ಇವು 24 hours ವಾಟರ್ ಸಪ್ಲೈ, ಡ್ರೈನೇಜ್ ಎಲ್ಲ ಕಂಪ್ಲೀಟ್ ಆಗ್ಬೇಕಂತ ರೋಡ್ದಷ್ಟು ಇದು ಮಾಡಿಕೊಡ್ಬೇಕಾಗ್ತಿದೆ. ಅಂದ್ರೆ ಈಗ ಮಾಡ್ತೇನೆ ಅಂತ ಅಂದ್ರೆ ಅವ್ರು ಹೇಳಿದ್ರು. ಅವರು ಶಾಸಕರು ಇದ ಫಸ್ಟ್ ಟೈಮ್ ಬಂದಿದ್ದ? ಈಗ ಕಂಟಿನ್ಯೂ ಬರ್ತದೆ, ಕಂಟಿನ್ಯೂ 1 ತಿಂಗಳಿಗೊಮ್ಮೆ ವಿಸಿಟ್ ಇರ್ತದೆ ಸರ್. ಏನು ಪ್ರಾಬ್ಲಮ್ ಇಲ್ಲ ಅವ್ರದ್ದು, ಶಾಸಕರದ್ದೇನು ಪ್ರಾಬ್ಲಮ್ ಇಲ್ಲ. 1 ತಿಂಗಳಿಗೊಮ್ಮೆ ವಿಸಿಟ್ ಇರ್ತದೆ ಅವ್ರು ಏನು ಇದು ಮಾಡ್ತಾರೆ. ಯಾಕಂದ್ರೆ ಇವರು ನಗರ ಸೇವಕರು ಸ್ವಲ್ಪ ಇದು ಆಗ್ತದೆ, ಬರ್ತಾ ಇಲ್ಲ. ವಿಶೇಷ ಅಂದ್ರೆ ಬರೋದಿಲ್ಲ. ಹಾಗಾಗಿ ಇದು ಬರ್ತಾರೆ. MLA ಇವರಂತೂ ಕಂಟಿನ್ಯೂ ತಿಂಗಳಿಗೊಮ್ಮೆ ವಿಸಿಟ್ ಇರೋದಾರ. ಈ ಸದ್ಯ ಅನುದಾನ ಇಲ್ಲ ಅಂತ ಸ್ವಲ್ಪ ಇದು ಡಿಲೇ ಆಗಿದೆ ವರ್ಕ್. ಇಲ್ಲಿಲ್ಲಂದ್ರೆ ಅವ್ರು ಕಂಟಿನ್ಯೂ ಅವ್ರ ಮೊದಲು ಇದು ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಶಾಸಕರದ ಮಾರ್ಕ್ಸ್ ಕೊಡ್ತೀರಿ ನಿಮ್ಮ ಶಾಸಕರಿಗೆ? 100 ವರ್ಕ್ ಮೊದಲಿಂದ ಏನು ಅದಲ್ಲ. ಈಗ 10 ವರ್ಷ ಇದು ಮಾಡ್ತಾರೆ ಕೆಲಸ. ನೋಡಿದ್ರೆ ಕೆಲಸ ಮಾಡ್ತಾರೆ, ಏನು ಕೆಲಸದ್ದೇನು ಪ್ರಾಬ್ಲಮ್ ಇಲ್ಲ. ಸಮಸ್ಯೆ ಏನಿಲ್ಲ. ಇದು ಕಾಲನಿ ಸ್ವಲ್ಪ ಹೊರಗಿದೆ ಅಂದರೆ ಎಲ್ಲ ಡೆವಲಪ್ಮೆಂಟ್ ಲಾಸ್ಟಿಗೆ ಬರ್ತೈತಿ. ಮೊದಲಿಂದ 30 years ಕಾಲನಿ ಇದೆ. ಅದಕ್ಕೆ ಇವು ಆವಾಗ ಈ ವಿಲೇಜ್ ಪಂಚಾಯತ್ದಲ್ಲಿ ಬರ್ತೈತೆ, ಆಮೇಲೆ ಕಾರ್ಪೊರೇಷನ್ ತೊಗೊಂಡಿದ್ದ. ಈಗ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಆಗಿದ ಮೇಲೆ ಇಲ್ಲಿ ಏನು ಡೆವಲಪ್ಮೆಂಟ್ ಫಾಸ್ಟ್ ಮಾಡೋದಿಲ್ಲ ಇವರು. ಕಾರ್ಪೊರೇಷನ್ ಎಲ್ಲಿ ಸಿಟಿ ಮೇಲೆ ಮಾಡ್ತಾರೆ ಫಾಸ್ಟ್. ಈ ಚೆನ್ನಮ್ಮನಗರ ಸ್ವಲ್ಪ ಲಘು ಮಾಡ್ತಾರೆ ಅವರು ಎಲ್ಲ. ಒಳಗೆ ಇಲ್ಲೇ ಸ್ವಲ್ಪ ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಇದೆ, ಇಲ್ಲೇ ನೋಡೋದಿಲ್ಲ ಅವರು. ಗ್ಯಾರಂಟಿ ಸ್ಕೀಮ್ನಿಂದ ನಿಮ್ಮ ಡೆವಲಪ್ಮೆಂಟ್ ಹೆಲ್ಪ್ ಆಗ್ತಾ ಇದೆ. ಹಾಂ, ಅದಕ್ಕೆ ಗ್ಯಾರಂಟಿ ಸ್ಕೀಮಲ್ಲಿ ಅವರು ಗೌರ್ಮೆಂಟ್ದ ಪ್ರಾಬ್ಲಮ್ ಅದು. ಎಲ್ಲರ ಕಡೆ ರೊಕ್ಕ ಹಾಕಕ್ಕೆ ಬರೋದಿಲ್ಲ. ಅದು ಅವ್ರಿಗೆ ಅವ್ರದ್ದು ತೊಂದರೆ. ಇವಾಗ ಮಾತಾಡ್ತದಂದ್ರೆ ಇಲೆಕ್ಷನಿಗೆ ಅದ ತೊಂದರೆ ಆಗಿದೆ. ಆಗ ಮತ್ತೊಂದು ಬಡಾವಣೆಗೆ ಹೋಗೋಣ, ಅಲ್ಲಿನ ಜನ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ನಾನೀಗ
ನಾನೀಗ ಚಿದಂಬರ ನಗರದಲ್ಲಿದ್ದೀನಿ. ಇಲ್ಲಿನ ಜನರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಏನಾದರೂ ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇದೆನಾ ಅಥವಾ ಏನು ಡೆವಲಪ್ಮೆಂಟ್ ಬರ್ತಾ ಇದೆನಾ? ಕುಡಿಯುವ ನೀರಿನ ಸಮಸ್ಯೆ ಇಷ್ಟಾಗಲೇ ಪರಿಹಾರ ಆಗಿ 6 ತಿಂಗಳಾಗಬೇಕಾಗಿತ್ತು. ಇನ್ನೂ ಅದರ ರೊಕ್ಕದ ಅಡಚಣೆ ಅಂತ ತಿಳ್ಕೊಂಡು ಆಗ್ತಾ ಇಲ್ಲ. ಅದು ಮಾತ್ರ ಆಮೆಗತಿ ಒಳಗೆ ಆಗ್ತಾ ಇದೆ ಕೆಲಸ. ಅದು ಯಾವಾಗ ಆಗ್ತದೋ ಸರ್ಕಾರಕ್ಕೆ ಗೊತ್ತದು. ನಿಮ್ಮ ಶಾಸಕರ ಬಗ್ಗೆ ಏನು? ನಮ್ಮ ಶಾಸಕರ ವರ್ಕೋ ಹಾಲಿಕ್ ಇದ್ದಾರೆ, ಅವ್ರು ಮೈಕೋ ಹಾಲಿಕ್ ಇಲ್ಲ. ಹೇಳಿದ ಕೂಡ ಕೆಲಸಕ್ಕೆ ಬರ್ತಾರೆ, ಮಾಡ್ತಾರೆ. ಅವ್ರ ಪ್ರಯತ್ನಕ್ಕೆ ಯಾವಾಗಲೂ ಅವ್ರಿಗೆ ಯಶ ಅದ. ಆದರೆ ಅವ್ರಿಗೂ ಈಗ ರೊಕ್ಕದ ಅಡಚಣೆ ಬರ್ತದೆ. ಬಿಲಿಯರ್ಡ್ಸು, ಕ್ಯಾರಮ್ಮು, ಚೆಸ್ಸು ಎಲ್ಲ ಥರದ್ದು ಥರದಕ್ಕೆ ಸಾಮಾನು ತಂದು ಇಟ್ಟು ಮಾಡಿಸ್ಲಿಕ್ಕತ್ತಿದ್ರು. ಎಲ್ಲ ಸೀಲಿಂಗ್ ಆಗ್ತಾಯಿತ್ತು. ಸಾಧಾರಣ 1-1.5 ಕೋಟಿ ರೂಪಾಯಿ ಕೆಲಸ ಆಗಿತ್ತು ಅವರಿದ್ದಾಗ. ಅಂಥದ್ದು ಇವತ್ತು ಅದು ಪೂರ್ಣ ಬಂದು ಬಿದ್ದುಬಿಟ್ಟದ. ಹೆಣ್ಮಕ್ಳಿಗೆ ಸುಧಾ ಕ್ಯಾಂಟೀನ್ ಫೆಸಿಲಿಟಿ ಅದ ರೀ. ಏನೆಲ್ಲ ಮಾಡಿಕೊಟ್ಟಿದ್ರು ಇವತ್ತು ಅದು ಅರ್ಧಕ್ಕೆ ನಿಂತು ಬಿಟ್ಟದ. ಹಿಂಗಾಗಿ ಮನಸ್ಸಿಗೆ ಬೇಜಾರಾಗ್ತದೆ ರೀ. ಈಗ ನಿಮ್ಮ ಶಾಸಕರು ಆಯ್ಕೆಯಾಗಿ 20 ತಿಂಗಳಾಯಿತು. ಏನಾದರೂ ಇಲ್ಲಿ ಬರೋದು ಅಥವಾ ಭೇಟಿ ಮಾಡೋದು, ನಿಮ್ಮ ಆವಾಗವಾಗ ನಿಮ್ಮ ಸಮಸ್ಯೆಯನ್ನು ಕೇಳುವಂಥದ್ದು ಏನಾದರೂ ಮಾಡ್ತಾರಾ? ಜೊತೆಗೆ ಏನು ಅವ್ರ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಿರ್ತಾವೆ? ಅವ್ರಿಗೆ ಸನೇದ್ರಾಗಂತೂ ನಾವು ಭೇಟಿಯಾಗಿದ್ದು ನೋಡಿಲ್ಲ. ಆಮೇಲೆ ಉಳ್ಕಿದೆಲ್ಲ ಡೆವಲಪ್ಮೆಂಟ್ ಚಲೋ ಮಾಡ್ಯಾರ. ಆಮೇಲೆ ಹಿಂಗೆ ಭೇಟಿ ಆಗ್ಲಿಕ್ಕೆ ಬರಬೇಕು, ಹಂಗೇನು ಅವ್ರಿಗೆ ಟೈಮ್ ಸಿಕ್ಕಾಗ ಅವ್ರು ಬಂದು ಹೋಗ್ಯಾರ. ಒಳ್ಳೇದಿದೆ, ಅದ್ರ ಬಗ್ಗೆ ಏನೂ ಎರಡು ಮಾತಿಲ್ಲ. ಬರ್ತಾರೆ 1 ತಿಂಗಳಿಗೊಂದು ದಿನಾನು, ವಾರಕ್ಕೆ 1 ದಿನಾನು ತಮ್ಮ ಕೆಲಸ ಬೆದಿಗೊತ್ತಿ ಈ ಕಡೆ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಲೈಟ್ ಆಯಿತು, ನಳ ಆಯಿತು, ನಳದ್ದು ಮಾಡ್ತಾ ಇದ್ದಾರೆ 24/7 ಎಲ್ಲ ಮಾಡ್ತಾ ಇದ್ದಾರೆ. ಒಳ್ಳೇದಾಗಿದೆ. ಶಾಸಕರಿಗೆ ನೀವು ಮಾರ್ಕ್ಸ್ ಕೊಡೋದಾದರೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಅದು ಹೆಂಗೆ ಹೇಳಲಿಕ್ಕೆ, ಅದು ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ಹೆಂಗೆ ಎಷ್ಟು ಮಾರ್ಕ್ಸ್ ಹೇಳ್ತೀವಿ ನಾವು? 80% ಅಂತ ಹೇಳ್ತೀವಿ. 100ಕ್ಕೆ 100 ಅಂತ ಆಗೋದಿಲ್ಲ. ಏನಾದರೂ ಭರವಸೆ ಕೊಟ್ಟಿದ್ದು ಈಡೇರಿಸ್ತಾ ಇದ್ದಾರಾ? ಈಡೇರ್ತಾ ಇದೆನಾ? ಆಯಿತು, ಮಾಡ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ಕಡೆನೂ ಶಾಸಕರಿಗೆ ಬರೋಕ್ಕಾಗಲ್ಲ. ನಮ್ಮ ಮನೆಯಿಂದ ನಮ್ಮ ಇವರು ವಾಣಿಜ್ಯ ಅವ್ರ ಮೂಲಕ ನಮ್ಮ ವಾಣಿಜ್ಯೋಶಿ ಅವ್ರ ಮೂಲಕ ನಾವು ಏನು ಬೇಕೋ ಅವ್ರಿಗೆ ಹೇಳ್ತೀವಿ. ಸದ್ಯಕ್ಕಂತೂ ಏನು ಪ್ರಾಬ್ಲಮ್ ಇಲ್ಲ, ನಮ್ಗೆ ಮಾಡ್ತಾ ಇದ್ದಾರೆ ಎಲ್ಲ. ನೀರಿಂದ ಸಮಸ್ಯೆ ಇತ್ತು, ಅದನ್ನು ಬಗೆಹರಿಸಿದ್ದಾರೆ ಅವರು. ಈಗ ಅದನ್ನೆಲ್ಲ ಬಂದ ಮೇಲೆ ಸರಿ ಮಾಡಲಿಕ್ಕೆ ಅದೊಂದು ಖುಷಿ ನಮಗೆ. ಕಾರ್ಪೊರೇಟರ್ ಆಗಿ ಜೊತೆಗೆ ನಿಮ್ಮ ಬಗ್ಗೆ ಭಾಳ ಹೇಳ್ತಾರೆ, ನೀವು ಅವ್ರ ಜೊತೆ ಯಾವತ್ತೂ ಒಡನಾಟ. ಈಗ ನಾವು ನಿಮ್ಮ ಬಗ್ಗೆ ಕೇಳಲ್ಲ, ಶಾಸಕರ ಬಗ್ಗೆ ಕೇಳಲಿಕ್ಕೆ ಬಂದಿದ್ದೀವಿ. ನಿಮ್ಮ ಶಾಸಕರು ಬರ್ತಾರಾ? ಡೆವಲಪ್ಮೆಂಟ್ ಏನಾದರೂ ಸ್ಪಂದನೆ ಇದೆನಾ? ನಿಮ್ಮಲ್ಲಿ ಏನೇನು ಡೆವಲಪ್ಮೆಂಟ್ ನಡೀತಾ ಇದೆ? ಶಾಸಕರು ಮೇಲಿನ ಮೇಲೆ ಇಲ್ಲಿ ಬರ್ತಾನೆ ಇರ್ತಾರೆ. ಮತ್ತು ಒಡನಾಟ ಅಂತೂ ಯಾವಾಗಲೂ ಇದ್ದೇ ಇರ್ತದೆ. ಯಾಕಂದ್ರೆ ನಮ್ದು ಏನೇ ಸಮಸ್ಯೆ ಇದ್ದರೂ ಇಮಿಡಿಯೇಟ್ಲಿ ನಾವು ಸರಿ ಕಾಲ್ ಮಾಡಿ ಇಂಥದ್ದು ಸಮಸ್ಯೆ ಇದೆ ಮತ್ತು ಹೇಗೆ ಬಗೆಹರಿಸಬೇಕು ಅದನ್ನು ನಾವು ಮಾತಾಡ್ತಾ ಇರ್ತೀವಿ. ಮತ್ತು ಮೇಲಿನ ಮೇಲೆ ನಮ್ಮದು ಮೀಟಿಂಗ್ ಕೂಡ ನಡೀತದೆ. ಮಂತ್ಲಿ ಒನ್ಸ್ ಅಂತೂ ಮೀಟಿಂಗ್ ಕಂಪಲ್ಸರಿ ಮಾಡ್ತೀವಿ ಶಾಸಕರ ಜೊತೆ. ಮೇಜರ್ ಸಮಸ್ಯೆ ಏನಿದೆ, ಜೊತೆಗೆ ಏನು ಅದು ಬಗೆಹರಿತಾ ಇದೆನಾ? ಅಥವಾ ಕುಡಿಯೋ ನೀರಿನ ಭಾಳ ಇದು ಇತ್ತು, ಈಗೆಲ್ಲ ಅದು ಹಾಕ್ತಾ ಇದ್ದಾರೆ ಅಂತ ಹೇಳಿದರು. ಅದು ಎಷ್ಟು ವರ್ಷದಿಂದ ಸಮಸ್ಯೆ ಇತ್ತು, ಈಗೇನು ಬಗೆ? ಇದು ಆಲ್ಮೋಸ್ಟ್ 4-5 ವರ್ಷದಿಂದ ಸಮಸ್ಯೆ. ಅಂದರೆ ರೀಸೆಂಟ್ಲಿ ಈಗ 4-5 ವರ್ಷದಿಂದ 24/7 ಈಗ ಶುರು ಮಾಡಿದ್ದಾರೆ ಇಲ್ಲಿ. ಅದಕ್ಕಿಂತ ಮುಂಚೆನೂ ನಮಗೆ ಇಲ್ಲಿ 24/7 ಬಂದಿದ್ದು. ಬಟ್ ಸಮ್ ಇಶ್ಯೂಸ್ ಇದ್ದಿದ್ದರಿಂದ ಅದು ಕ್ಯಾನ್ಸಲ್ ಆಗಿ ಬೇರೆ ಕಡೆನ ಶಿಫ್ಟ್ ಮಾಡಿದ್ರು. ಈಗ ಶಾಸಕರು ಬಂದ ಮೇಲೆ ಫಸ್ಟ್ ನಮ್ಮ ಪ್ರಿಯಾರಿಟಿನಲ್ಲಿ ಮಾಡ್ತಾ ಇದ್ದಾರೆ ಈ ಏರಿಯಾ. ಏನು ನಿಮ್ಮ ಶಾಸಕರ ಬಗ್ಗೆ ಏನು ಹೇಳ್ತೀರಿ? ಶಾಸಕ ಅಂದ್ರೆ ಇಲ್ಲೇ ಚಲೋ ಕೆಲಸ ಮಾಡೈತೆ. ನಾನಿದೀಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಜ್ಗಾಂವ್ ಗ್ರಾಮದಲ್ಲಿದ್ದೀನಿ. ಈ ಗ್ರಾಮ ಏನಂತಂದರೆ ಅಭಯ್ ಪಾಟೀಲ್ ಅವರು ಪ್ರತಿನಿಧಿಸ್ತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಭಾಳಷ್ಟು ಕುಡಿಯೋ ನೀರಿನ ಸಮಸ್ಯೆ ಇರುವಂಥದ್ದು. ಹಾಗಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯರನ್ನ ನಾನು ಮಾತಾಡ್ತೀನಿ. ಎಷ್ಟು ವರ್ಷದಿಂದ ಈ ಸಮಸ್ಯೆ ಐತ್ರಿ? ಈಗ 2 ವರ್ಷ ಮೇಲೆ ಆತಲ್ರಿ. ಇದು 2-3 ವರ್ಷ ಆತ್ರಿ. ರೋಡ್ ಅಂತೂ 4 ವರ್ಷ ಆಗಕ್ಕೆ ಬಂತ್ರಿ. ದಿವ್ಸಕ್ಕೊಮ್ಮೆ ನೀರು ಬರ್ತಾವ್ರಿ? 2 ದಿವ್ಸಕ್ಕೊಂದು ಸಲ ಬರಾಕತ್ತಾವ್ರಿ ಈಗ. ಹಾಂ, 2 ದಿವ್ಸಕ್ಕೊಮ್ಮೆ. ಮನೆಲ್ಲ ಇದನ್ನ ಮಾಡಿದಾಗಿಂದ ಮಣ್ಣು ಇದು ಮಾಡಿದಿಂದ ಈಗ ಹೊಳ್ಳಿ 1 ಸಲ 2 ಸಲ 3 ಸಲ ಚಲೋ ಬಿಟ್ರಿ. ಆಮೇಲೆ ಮತ್ತೆ ಹಂಗೆ ಮಾಡಾಕತ್ತಾರ. ಮತ್ತು ನೀರು ಹೆಂಗೆ ಮಾಡ್ತಾ ಇದ್ದೀರಿ? ಎಲ್ಲಿ ತರ್ತಾ ಇದ್ದೀರಿ? ಏನು ಮಾಡೋದ್ರಿ? ಕೊಂಡು ತಗೋಬೇಕ್ರಿ. ಕೊಂಡು ತಗೋತೇವ್ರಿ. ಟ್ರ್ಯಾಕ್ಟರ್ನೇ ನೀರು ತಗೋತೇವ್ರಿ. ಹಾಂ, ಮತ್ತೆ ಏನು ಮಾಡೋದ್ರಿ? ಮನ್ಗೋದಾಗ ಬಸ್ಸಾಕ್ ಬೇಕ್ರಿ, ಜಳಕಕ್ರಿ, ಬಟ್ಟೆ ಯಾಕೆ ಏನು ಮಾಡೋದ್ರಿ? ಮತ್ತೆ ನಾವು ಬಂದು ಮ್ಯಾನ್ ನೋಡ್ರಿ ಹೆಂಗೆ ಪರಿಸ್ಥಿತಿ ನೋಡಿ ಬರ್ರಿ ಮನ್ಯಾಗ. ಅಧಿಕಾರಿಗಳಿಗೆ ಮತ್ತು ಈ MLAಗಳಿಗೆ ಅವ್ರಿಗೆ ಹೇಳ್ಬೇಕು. ಯಾರು ಇಲ್ಲೇ ಬರ್ತಾರ ನೋಡ್ರಿ. ಈಗ ಕೈ ಮುಗಿತ್ರಿ, ಬಂದು ಹನಿಕ್ ಹಾಕಿಲ್ಲ. ಯಾರು ಬರುದಿಲ್ಲ ರೀ. ಕಾರ್ ಗಾಡಿ ಹೊಡ್ಕೊಂಡು ಹೋಗ್ತಾರ ಮಳ್ಯಾಗ್ರಿ. ಹುಡುಗರು ಬೀಳ್ತಾರ ಸ್ಕೂಲ್ಗೆ ಹೋಗ್ಬೇಕಾರ. MLA ಅವರು ಹಿಂದೆ ಯಾವಾಗ್ರಿ ಇಲ್ಲಿ ಬಂದಿದ್ರ? ರಗಡ್ ಬರೇ ಬರ್ತಾರ್ರಿ. ಖರೆ ಅವ್ರು ನೋಡ್ತಾರ ಗಪ್ಪ ಸುಮ್ಮನೆ ಹೊಡ್ಕೊಂಡು ಹೋಗಿಬಿಡ್ತಾರ್ರಿ. ಒಟ್ಟೆ ಎಲೆಕ್ಷನ್ ಟೈಮ್ ಕಟ್ ಬರ್ತಾರ ನೋಡ್ರಿ. 500 ರೂಪಾಯಿ ಕೊಟ್ಟು ಟ್ಯಾಂಕರ್ದು ತರ್ತೇವ್ರಿ ನಾವು. ಮತ್ತು ಬಳಸಾಕ್ರಿ. ಮತ್ತು ಕುಡಿಯಲ್ಲಿ 60 ರೂಪಾಯಿ ಕೊಟ್ಟು ಬಾಟಲ್ ತರ್ತೇವ್ರಿ. 10 ಲೀಟರ್ ಬಾಟಲ್ ತರ್ತೇವ್ರಿ ನಾವು ಕುಡಿಯಲಿಕ್ಕೆ. ಮತ್ತು ಈಗ ಮನ್ ಸ್ಟ್ರೈಕ್ ಮಾಡೋಂತಲೇ ರೀ ಬಿಟ್ಟಿರಿ 4 ದಿನ. ಅವ್ರು ಮತ್ತೆ ವಿಡಿಯೋ ಮಾಡ್ಕೊಂಡು ಹೋದ್ರಿ ಬಿಟ್ಟೇವನ್ನೋ ಸಂಬಂಧ. ಮತ್ತೆ ಈಗ 8 ದಿನ ಬಿಟ್ಟೇ ಇಲ್ಲ ನೋಡ್ರಿ. ಅಮ್ಮ, ಮತ್ತು ಈಗ ನೀರು ಕುಡಿಯಾಕ ನೀರು ಹೆಂಗೆ ಮಾಡ್ತೀರಿ?
ಅದಕ್ಕೆ ನೀರು ಅದಕ್ಕೆ ಕೊಂಡು ತಂದು ಕುಡಿಯೋದಾಗ ಆಯ್ತಿಲ್ಲ. ಅವ್ರು ನಳದ್ದು ಅಂತಾರ, ಬಾಯಿ ತಂದು ಕೊಡ್ತಾರ, ಎಲ್ಲಿ ತಂದು ಕೊಡ್ತಾರೆ, ಏನು ಗೊತ್ತಾಗೋದು. ಏನು ಕಾರ್ಪೊರೇಟ್ಗೆ ಹೇಳಿ ಬಂದಿರ್ತೇವ್ರಿ ಅವ್ರ ಮನೆಗೆ ಹೋಗಿ ಹ್ಞೂ ಅಂತಾರೆ. ಅವತ್ತೊಂದು ದಿವ್ಸ ಬಂದು ನೋಡಿ ಹೋಗ್ತಾರೆ, ಬಿಡ್ತೀವಿ ಅಂತಾರೆ, ಮತ್ತು ಬಗೆಹರ್ತಾರೆ. ಮರನೇ ದಿವ್ಸ ಬರೋದೇ ಇಲ್ರಿ ಕಡೆ ಅವ್ರು. MLA ಅವ್ರು ಏನಾದರೂ ಬಂದಿದ್ರಮ್ಮ? ಇಲ್ಲಿ ಬಂದಿಲ್ರಿ. ಎಮ್ಮೆಲಿಗೌಡ್ರಿ ಇಲ್ಲಿ ಗ್ರೌಂಡ್ದಾಗ ಕ್ರಿಕೆಟ್ ಆಡಿ ಹೋಗ್ತಾರ್ರಿ. ಖರೆ ಇಲ್ಲೇ ಇದೇ ಐಟೆ ಗ್ರೌಂಡ್ದಾಗನೇ ಕ್ರಿಕೆಟ್ ಆಡಿ ಹೋಗ್ತಾರೆ ಹೊರತು ಇಲ್ಲಿ ಹಾನಿಕಾಯಕ್ಕೆ ನೋಡಿಲ್ರಿ ಕಾರ್ಪೊರೇಟರ ಮತ್ತು MLA-ಗೌಡ್ರಿ. 4-5 ವರ್ಷ ಆತ್ರಿ ಇದೇ ಸಮಸ್ಯೆನ ರೀ. ಈ ರೋಡ್ ಗಾಡಿಗಳು ಇಲ್ಲಿ ಓಡಾಡಕತ್ತು ಅಂದ್ರೆ ಒಳಗೆ ಒಂದೊಂದು MM ರೀ ಧೂಳು ನೋಡ್ರಿ ಒಳಗ್ರಿ. ಯಾರ ಗಮನಕ್ಕರೆ ಬಂದೈತೆ ಇಲ್ಲ, ಇದು ಯಾರ ಗಮನಕ್ಕರೆ ತೊಗೊಂಬರೋ ಪ್ರಯತ್ನ ಆಗೈತೆ? ಸರ್ ಭಾಳ ಸಲ ಎಲ್ಲ MLA ಸರ್ ಕಡೆನೂ ಎಲ್ಲರ ಕಡೆ ಶಾಸಕರು ಎಲ್ಲರ ಕಡೆ ನಾವು ತಂದೀವ್ರಿ. ರಸ್ತೆ ಆಗಿಲ್ಲ, ನೀರ್ದಿಲ್ಲ, ಮತ್ತು ಲೈಟ್ ಅದಿಲ್ಲ, ಎಲ್ಲ ಥರದ್ದು ಹೇಗೆ ನಾವು ಕಂಟಾಯ್ಸರ್ ನಮ್ಮ ಗಂಡಿ ಮಂದಿ ಎಲ್ಲ ಕಂಟಾಯ್ಸ ರಗಡ್ ಸಲ ನಾವು ರಿಕ್ವೆಸ್ಟ್ ಮಾಡ್ಕೊಂಡೆವು. ಮಣ್ಣು ಎತ್ತರ ಹೋರಾಟ ನೀರು ಸಲ ಮಂದಿ ಎಲ್ಲ ಆಕ್ರೋಶ ಆಗಿ ಬೆಣಿಗೆ ತಂದು ಹೋರಾಟ ಮಾಡಿದ್ದು ಮಣ್ಣು. ಅವಾಗ ಒಂದು ನೀರು ಬಿಟ್ರಿ, ಈಗ ಮತ್ತೆ ಎಲ್ಲ ಹಂಗಾಗೈತ್ರಿ. ಈ ಬೋರ್ ನೋಡಿ ನಿಮ್ಗೆ ನೋಡಿರ್ಬೇಕು. ಇವತ್ತು ಅವರ ಈಗ ಕರೆ ಹೇಳ್ಬೇಕಂದ್ರೆ ಸರ ನಮ್ಮ ದಕ್ಷಿಣ ಕ್ಷೇತ್ರ ಎಷ್ಟು ಅಭಿವೃದ್ಧಿ ಆಗೈತಿ, ಎಷ್ಟು ಏನಿಲ್ಲ ಅಂತ ನಿಜವಾಗ್ಲೂ ನೀವು ನೋಡ್ಬೇಕಂದ್ರೆ ಇದೇ ಸಾಕ್ಷಿ ರೀ ರೋಡ್. ಭಾಳ ವರ್ಷದಿಂದ ಸಮಸ್ಯೆ ಐತ್ರಿ ಇದು, ನೀರಿಂದ, ಆಮೇಲೆ ರೋಡಿಂದ, ಆಮೇಲೆ ಎಲ್ಲ ಗಟ್ರದ ಎಲ್ಲ ಭಯಂಕರ ಅಂದ್ರೆ ಭಾಳ ಪ್ರಾಬ್ಲಮ್ ಆಗೈತೆ ರೀ. ಇದೇನಿಲ್ಲ ಅಂದ್ರೆ ಒಂದು 10 ವರ್ಷದಿಂದ ಸಮಸ್ಯೆ ಐತೆ. ಇದನ್ನು ಮಣ್ಣು ಸ್ಟ್ರೈಕ್ ಮಾಡಂತಲೇ ಒಂದು ದಿವಸ ನೀರದು ಬಿಟ್ಟರು, ಆಮೇಲೆ ನೆಕ್ಸ್ಟ್ 6 ದಿವಸ ಆದ್ಮೇಲೆ ನೀರು ಬಿಟ್ಟರು, ಆಮೇಲೆ ತಿರುಗು ನೋಡಿಲ್ಲ ಇಲ್ಲೇ. ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಾದ್ಯಂತ ಸಂಚರಿಸಿದಂಥ ಸಂದರ್ಭದಲ್ಲಿ ಬಹುತೇಕ ಬಡಾವಣೆಗಳಲ್ಲಿ ಬೇಸಿಗೆ ಮುನ್ನವೇ ಏನಂತಂದರೆ ಕುಡಿಯುವ ನೀರಿನ ಹಾಹಾಕಾರ ಎದ್ದು ಕಾಣ್ತಾ ಇದೆ. ಮತ್ತೊಂದು ಕಡೆ ಕೆಲವು ಬಡಾವಣೆಗಳಲ್ಲಿ ಮೂಲಭೂತ ಸೌಲಭ್ಯಗಳ ಬಗ್ಗೆ ಜನ ಪ್ರಶ್ನೆಯನ್ನು ಎತ್ತಿರುವಂಥದ್ದು. ಇದೆಲ್ಲದಕ್ಕೂ ಸಹ ಶಾಸಕ ಅಭಯ್ ಪಾಟೀಲ್ ಅವರು ಉತ್ತರ ನೀಡಿದ್ದಾರೆ. ಉತ್ತರದಲ್ಲಿ ಅವರು ಹೇಳ್ತಾ ಇರೋದು ಏನಂತಂದರೆ ಸರ್ಕಾರದಿಂದ ಸಮರ್ಪಕವಾಗಿ ಅನುದಾನ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಮಾಡಿರುವಂಥದ್ದು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಾಸ್ಟ್.